ಅಲ್ಲ ನಮ್ಮ ಮಾವನಿಗೆ ಬುದ್ಧಿ ಬೇಡ. ಹಾಂ, ಅವನಿಗೆ 50 ಲಕ್ಷ ಕೊಟ್ಟು ಬಿಡಿಸ್ಕೊಂಬತ್ತಾನಂತೆ. ಬಿಡಿಸ್ಕೊಂಬಂದ್ಬಿಟ್ರೆ ಅವನೇನು ಒಳ್ಳೆಯವನಾಗ್ಬಿಡ್ತಾನಾ? ತಿರ್ಗಾ ಇನ್ನೊಬ್ಬ ಹೆಂಗಸ್ರಿಂದ ಓದ್ತಾನೆ. ಹೋದ್ರೆ ಹೋಗ್ಕೊಳ್ಳಿ ತಕ್ಕ. 50 ಲಕ್ಷ ನನ್ನ ಹೆಸ್ರಾಗೋ ಇಲ್ಲ ಯಾನ ಹೆಸ್ರಾಗೋ ಆಗ್ತಿದ್ರೆ ಏನಕ್ಕನ ಆಗಲ್ಲ. ಏನು 50 ಲಕ್ಷ ಅಂದ್ರೆ ಸುಮ್ಮನೆ ಬರ್ತದ? ತಿರ್ಗಾ ಓದ್ತಾನೆ. ಹೋದ್ರೆ ಓದ್ತಾನೆ ಹೇಳಿ. ಅವನಿಂದ ನಾನು ಸುಖವಾಗಿದ್ದೇನಿಲ್ಲ. ಅಯ್ಯೋ ಭಗವಂತ, 50 ಲಕ್ಷ ಆರಾಮಾಗಿ ಸಾಯೋವರ್ಗೂ ಕಾಲ ಮೇಲೆ ಕಲ್ಲೆತ್ತು ತಕೊಂಡು ಜೀವನ ಮಾಡ್ಬೋದು. ನಾನು ನೋಡು ಕಾಲ ಮೇಲೆ ಕಲ್ಲೆತ್ತು ತಕೊಂಡು ಅಂತ ಇದ್ದೀನಿ. ಕಾಲ ಮೇಲೆ ಕಾಲು ಹಾಕೊಂಡು ಕಾಲ ಮೇಲೆ ಕಲ್ಲೆತ್ತು ತಕೊಂಡ್ರೆ ಕಾಲಿತ್ತದ? ಅಯ್ಯೋ ನನ್ನ ತಲೆಗೆ ಇಷ್ಟು ಇದಾವಳೆ ಇವಳು ಬತ್ತವಳೆ. ಅಯ್ಯೋ ಭಗವಂತ, ಇವಳೆ ನಮ್ಮ ಮದುವೆಗೆ ಹಾಕ್ಬಿಟ್ನ ಹಿಂಗೆ. ಹಾಂ, ಎಕ್ಸ್ಕ್ಯೂಸ್ ಮೀ, ವಾಟ್ ಇಸ್ ದಿಸ್ ಅಮ್ಮ? ವಂಕಾಯಿ ಪುಲ್ಸು. ಏನಮ್ಮ? ವಾಟ್ ಇಸ್ ದಿಸ್ ಅಮ್ಮ? ವಂಕಾಯಿ ಪುಲ್ಸಮ್ಮ. ಅಯ್ಯೋ ನೀವೇನು ಹೇಳ್ತಾ ಇದೀಯಮ್ಮ? ಕರೆಕ್ಟಾಗಿ ಹೇಳು. ಯಾರು ನೀನು? ನನಗೆ ಬಂದಿರೋದು ನಮ್ಮನೆ ಹತ್ರಕ್ಕ. ಜನಗಣತಿ ಬರ್ಕೊಂಡು ಹೋಗಿ ಬಂದಿದ್ದೀನಿ. ಮತ್ತೆ ಆಮೇಲೆ 2,000 ಕೊಡ್ತಾರಲ್ಲ, ಅದನ್ನು ಬರ್ಕೊಂಡು ಹೋಗಿ ಬಂದಿದ್ದೀನಿ. ಅಯ್ಯೋ ಮೇಡಮು ನೀನಾ? ಬಾ ಮೇಡಮು, ಬಾ. ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಮೇಡಮು. ರಾಮನು ಶಬರಿಗೆ ಕಾಯ್ತಾ ಇದ್ನಲ್ಲ. ಅಯ್ಯೋ ಅಲ್ಲ ನೋಡು, ಶಬರಿ ರಾಮನ್ ಕಾಯ್ತಾ ಇದ್ಲಲ್ಲ, ಹಂಗೇ ಕಾಯ್ತಾ ಇದ್ನಿ ಮೇಡಮು. ನಾನು ನಿನ್ಕೋತ್ರ. ಹೌದಾ? ಬಾ ಮೇಡಮ್, ಒಳಗೆ ಕೂತ್ಕೋ ಬಾ. ಸೋಫಾ ಅದೇ ನಮ್ಮ ಮನೆಗ, ಕೂತ್ಕೋ ಬಾ. ಕಾಪಿ ಗಿಪಿ ಮಾಡ್ಕೊಡ್ತೀನಿ. ಇಲ್ಲಮ್ಮ, ಇನ್ನೂ ಜಾಸ್ತಿ ಐತೆ. ನೀನು ಹೇಳಮ್ಮ ಕರೆಕ್ಟಾಗಿ. ಎಲ್ಲ ಬರ್ಕೊಂತೀನಿ ನಾನು. ಸರಿ ಮೇಡಮ್. ಅದೇನೋ ಕೇಳಿ ಮೇಡಮ್, ದೊಡ್ಡ ಶಾನ್ಗೆ ಹೋಗ್ರಿದ್ರಲ್ಲ ಅವ್ರವ್ರೇನಮ್ಮ? ಇಲ್ಲ ಮೇಡಮ್. ಎಲ್ಲ ಹೋಗವ್ರೆ? ಹೋಗ್ಬಿಟ್ರ ಅವರು? ಓ ಸರಿ. ಈ ಚಿಕ್ಕ ಶಾನ್ಗೆ ಹೋಗ್ರು? ಇಲ್ಲ ಮೇಡಮ್, ಅವರು ಹೋಗ್ಬಿಟ್ರಾ? ಇಲ್ಲ ಅವರೇ ಇವಾಗಿಲ್ಲ ಅಷ್ಟೇ, ಎಲ್ಲ ಹೋಗವ್ರೆ. ಸರಿ. ಈ ಅಂಬುಜಮ್ಮನು ಅವರ? ಇಲ್ಲ ಮೇಡಮ್, ಅವರು ಹೋಗ್ಬಿಟ್ರಾ? ಮೇಡಮ್ ಅಮ್ಮ ಹೋಗಿಲ್ಲ, ಅವಳೆ ಏನಂದ್ರೆ ಮನೆ ಬಚ್ಚಲ ಮನೆಗೆ ಜಾರು ಬಿದ್ದೋಗ್ಬಿಟ್ಟವಳೆ. ಅಮ್ಮನ ಇದ್ರೂ ಇಲ್ದಿದ್ದಂಗೆ ಲೆಕ್ಕ. ಓಡಾಡಕ್ಕಾಗಲ್ಲ ಅವ್ರ ಕೈಲಿ. ಇಲ್ಲ ಮೇಡಮ್, ಆಗಲ್ಲ. ಅಮ್ಮನ ಮನೆಗೆ ಯಜಮಾನಿ ಇದ್ದಿದ್ದು. ಇವಾಗ ನಾನು ಯಜಮಾನಿ ಆಗಿದ್ದೀನಿ. ನನ್ನ ಹೆಸರು ಬರ್ಕೊಂಬಿಡಿ ಮೇಡಮ್. ಇನ್ನೊಬ್ರು ಅವ್ರು ಯಾರು, ಗುಂಡಮ್ಮ ರಾಜಮ್ಮ ಅವರು ಇಲ್ಲ ಮೇಡಮ್, ಅವರು ಹೋಗ್ಬಿಟ್ರಾ? ಇಲ್ಲ ಒಳಗವ್ರೆ. ಈ ಅಮ್ಮನ ಯಾರು? ಅಂಬುಜಮ್ಮನು ಈ ಮನೆಗೆ ಯಜಮಾನಿ ಆಗಿದ್ದಿತ್ತು. ಮೊನ್ನೆ ಬಚ್ಚಲ ಮನೆಗ ಮೊನ್ನೆ ಸೋಪ್ ಇದ್ದಿತ್ತಂತೆ, ಸೋಪ್ ಮೇಲೆ ಕಾಲಿಗೆ ಬಿಟ್ಟವಳೆ, ಜಾರಿ ಬಕೆಟಾಗಿ ಬಿದ್ದುಬಿಟ್ಟವಳೆ. ಚೆನ್ನಾಗಿನವೇ ಮುಂಚಿನ ಗುರ್ತಿಡಿಯಲ್ಲ ಅಷ್ಟೇ. ಇನ್ನು 2,000 ಆಯಮ್ಮನ ಅಕೌಂಟಿಗೆ ಬಿತ್ತು. ಆಯಮ್ಮನ ಬ್ಯಾಂಕಿಗೆ ಹೋಗಿ ಎತ್ಕೊಂಬರೋಷ್ಟು ತಾಳ್ಮೆ ಇಲ್ಲ ಮೇಡಮ್ಮ. ಇವಾಗ ನನ್ನೇ ಯಜಮಾನಿ ಮಾಡಿಬಿಡಿ ಮೇಡಮ್ಮ. ಸರಿ. ಇವಳು ಸಾವಿತ್ರಿ ಇಲ್ಲ ಮೇಡಮ್, ಅವರು ಹೋಗ್ಬಿಟ್ರಾ? ಇಲ್ಲ ಮೇಡಮ್, ಅವ್ರು ಬೇರೆ ಮನೆಗಿರೋದು, ನಾವು ಬೇರೆ ಮನೆಗಿರೋದು. ಸರಿ ಆಯ್ತು. ನಿಮ್ಮ ಯಜಮಾನ್ರು? ಅವ್ರಿಲ್ಲ ಮೇಡಮ್. ಎಲ್ಲಿದ್ದಾರೆ? ಮನೆ ಒಳಗಿದ್ದಾರಾ ನಿಮ್ಮ ಯಜಮಾನ್ರು? ಅವ್ರಿಲ್ಲ ಮೇಡಮ್. ಎಲ್ಲಿ ಮನೆ ಒಳಗಿದ್ದಾರಾ? ಇಲ್ಲ ಅವರು ಇನ್ನೊಂದು ಮದುವೆಗೆ ಅವ್ರ ಊರಾಗ ಅವ್ರೆ. ಇಂದು ಲಿಸ್ಟ್ ಆಗ ತೆಗ್ಸಾಕ್ಬಿಟ್ರಿ ಮೇಡಮ್. ಡೆಡ್ ಅಂತ ಬರ್ದ್ಬಿಟ್ರಿ. ಡೆಡ್ ಏನ್ ಡೆಡ್ ಅಮ್ಮ? ಅದೇ ಮೇಡಮ್, ಅದೇ ಸತ್ತೋದ್ರೆ ಡೆಡ್ ಅಂತ ಬರೀತಾರಲ್ಲ ಅದು. ಅಯ್ಯೋ ಅದು ಡೆಡ್ ಅಲ್ಲಮ್ಮ, ಡೆತ್ತು. ಡೆತ್ತು ಬರ್ದ್ಬಿಡ್ರಿ ಅದು. ಸರಿ. ಇವಾಗ ನಿಮ್ಗೆ ಮಕ್ಳು ಎಷ್ಟು ಜನ? 3 ಜನ ಮೇಡಮ್. ಒಂದು ಗಂಡು ಮಗು, 2 ಹೆಣ್ಮಕ್ಳು. ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ಟಿದ್ದೀನಿ. ಇನ್ನು ಗಂಡು ಮಗು ಇಲ್ಲೇ ಅದೇ, ಅದು ಚಿಕ್ಕದು. ಒಂದು 3 ವರ್ಷ ಮೇಡಮ್. 3 ವರ್ಷ. ಸರಿ. ಚಿಕ್ಕವನು? ಅವನಿಲ್ಲ ಮೇಡಮ್. ಇಲ್ಲ ಅಂತಂದ್ರೆ ಹೋಗ್ಬಿಟ್ನಾ? ಇಲ್ಲ ಮೇಡಮ್, ಅವ್ರ ಮನೆಗೆ ಅವನೇ. ಸರಿ ಆಯ್ತು. ರಾಮು ಆದಿಶಂಕರ ಅವ್ರ ಹೆಂಡತಿ ಎಲ್ಲ? ರಾಮುನ್ಕ ಶಿವಿ ಎಂಟ್ರು. ಆಮೇಲೆ ಅಯ್ಯೋ ಅಲ್ಲ, ಆದಿಶಂಕರ್ ಹೆಂಡತಿ ಶಿವಮ್ಮನು, ರಾಮನ ಹೆಂಡತಿ ಕಾರುಣ್ಯಕ್ಕ ಇಬ್ಬರು ಅವಳಿ ಜವಳಿ ಮಕ್ಕಳು. ದಿಯಾ ದೀಕ್ಷಿತಾ ಅಂತ. ಸರಿ ಆಯ್ತು. ನಿಮ್ಮ ಹೆಸರೇ ಬರ್ತಿದ್ದೀನಮ್ಮ. ನಿಮ್ಗೆ 2,000 ದುಡ್ಡು ಬರ್ತೈತೆ? ಆಗ್ಬೋದು ಮೇಡಮ್, ಆಗ್ಬೋದು. ಇವ್ರೇನು ಓಟ್ ಗೀಟ್ ಏನು ಹಾಕಕ್ಕಾಗಲ್ಲ ಅಂಬುಜಮ್ಮನವರಿಂದ. ಏನೋ ಒಂದು ಬಾಧ ಬಿತ್ತಿ ಎತ್ಕೊಂಡೋಗಿ ಒತ್ತಿಸ್ಬೇಕು. ಆ ಕೆಲಸ ನಾನು ಮಾಡ್ತೀನಿ ಬಿಡು ಮೇಡಮ್, ಏನು ತೊಂದರೆ ಇಲ್ಲ. ಇವಾಗ ಮೊನ್ನೆ ವಾರ ಆಯ್ತು ಬಿದ್ದೋಗಿ. ಓಟ್ ಹಾಕೋ ಟೈಮ್ಕ ಏನಿನ್ನ ಸಣ್ಣ ಆಗೋಗಿತ್ತಾಳೆ, ಮುಳ್ಕೊಂಡಿತ್ತವೆ ಇತ್ತಾಳಲ್ಲ, ಅದು ಇದು ಗಲೀಜು ಮಾಡ್ಕೊಂಬಿಡ್ತಾಳೆ ಅಂತ ನಾನು ಹೆಚ್ಚಾಗಿ ಊಟ ಏನು ಹಾಕಕ್ಕೆ ಹೋಗಲ್ಲ ಅಮ್ಮನ್ಕ. ಅಯ್ಯೋ ಗಲೀಜು ಮಾಡ್ಕೊತಾರೆ ಅಂತ ಊಟ ಆಗದಿರೋಕ್ಕಾಗುತ್ತೇನಮ್ಮ? ಅವ್ರಿಗೆ ಕೂಡ ಮೆಡಿಸಿನ್ ಹಿಡಿಯಲ್ಲ ಊಟ ತಿನ್ನಲಿಲ್ಲ ಅಂತಂದ್ರೆ. ಮೆಡಿಸಿನ್ ಏನಿಲ್ಲ ಅಂತ ಮೇಡಮ್, ವಯಸ್ಸಾಗ್ಬಿಟ್ಟದಲ್ಲ, ಮುಳೆ ಲೊಟ್ಟಂತ ಮುರ್ಕೊಂಬಿಟ್ಟದಂತೆ ಬೆನ್ನಾಗ. ಅದಕ್ಕೆ ಏನೋ ಒಂದಿಷ್ಟಿಷ್ಟು ಗಂಜಿನೋ ಇಲ್ಲ ಅನ್ನನೋ ಏನೋ ಒಂದಷ್ಟು ಕೊಡ್ತೀನಿ ಮೇಡಮ್. ಸರಿ ಬೇಗ ವಾಸಿ ಮಾಡಿಸಿ. ಏನೋ ಅಂತ ವಯಸ್ಸಾಗಿರೋದೇನಿಲ್ಲಲ್ಲ. 80 ವರ್ಷ ಮೇಡಮ್ ಅಮ್ಮನ್ಕ. ಮಾವನವ್ರಿಗೆ, ನಮ್ಮ ಮಾವನ್ಕ ಏನು ಒಂದು 70 ವರ್ಷ ಆಗಿರ್ಬೋದು ಅಲ್ಲಮ್ಮ. ನಿಮ್ಮ ಮಾವನ್ಗೆ 70, ನಿಮ್ಮ ಅತ್ತೆಗೆ 80. ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ ಮೇಡಮ್? ಸರಿನಮ್ಮ ಆಯ್ತು. ಎಲ್ಲ ರೆಸಿಪ್ಟು ಕರೆಕ್ಟಾಗಿ ಹೇಳಿದ್ದೀನ ಮೇಡಮ್? ಹೇಳಿದ್ದೀರಾ. ಇದು ನಿಮ್ಮ ಮನೆಯಲ್ಲಿ ಗಾಡಿಗಳು ಎಷ್ಟವೆ? ಒಂದೇ ಮೇಡಮ್ ಇರೋದು. ಒಂದ್ರಾಗೆ ಓಡಾಡ್ತಾರೆ. ಈ ಮನೆಯೆಲ್ಲ ಯಾರ್ದು? ಈ ಮನೆಯೆಲ್ಲನೂ ನಮ್ಮ ಮಾವಂದು ಮೇಡಮ್. ನಿಮ್ಮ ಮಾವ ಅಂದ್ರೆ ಯಾರು ಇದಾರ ಅವರು? ಇಲ್ಲ ಮೇಡಮ್. ಏನಾಯ್ತು? ಇದಾರ ಮೇಡಮ್, ಆದ್ರೆ ಇವಾಗ ಮನೆಗಿಲ್ಲ ಅಷ್ಟೇ. ಅಯ್ಯೋ ಸರಿಯಾಗಿ ಹೇಳಮ್ಮ ನೀನು. ಬದುಕೋರ ಸತ್ತವ್ರ ಅಂತ? ಬದುಕೋರು. ಬದುಕೋರು. ಯಾರಷ್ಟೈತ್ ನಿಮ್ಮ ಮನೆಗೆ? ಯಾರಿಲ್ಲ ಮೇಡಮ್, ಒಂದೇ ಗಾಡಿ ಇರೋದು. ಮತ್ತೆ ಇಲ್ಲಿ ಪಕ್ಕದಾಗೆ ಇದೈತಲ್ಲ, ಶೆಡ್ ತರ ಮಾಡಿದಿರಲ್ಲ, ಅಲ್ಲಿ ನಿಂತಿರೋದು ಕಾರುಗಳು 2. ನಮ್ಮ ಚಿಕ್ಕವನವನಲ್ಲ, ಚಿಕ್ಕವನ ಮಕ್ಕಳು. ಒಬ್ಬ ಹುಡುಗನು ತಹಸೀಲ್ದಾರು, ಇನ್ನೊಬ್ಬ ಹುಡುಗನು ಪೊಲೀಸು ಅವ್ರಿಗೂ. ಸರಿ. ಮತ್ತೆ ಅವ್ರಿಗೆ 2,000 ಬರಲ್ಲಲ್ಲಮ್ಮ ಸಾವಿತ್ರಮ್ಮನಿಗೆ? ಹೌದೇನು? ಬೇಡ ಬಿಡು ಮೇಡಮ್. ಬೇಡ ಬಿಡು. ಅವ್ರ ಮಕ್ಳೇನೋ ದಂಡಿಗೆ ಸಂಪಾದನೆ ಮಾಡ್ತಾರೆ. 1 ಲಕ್ಷ ಅವ್ರಿಗೆ ಸಂಬಳ. ಏನಕ್ಕ
ಬೇಡ ಬಿಡು ಮೇಡಮ್ಮ. ಮನೆ ಹಂಗಾದ್ರೆ ನಿಮ್ದಲ್ಲ ನಮ್ದಲ್ಲ ಮೇಡಮ್ಮ. ಹ್ಞೂ, ನಾನಿರೋದೇ ಒಬ್ಳು, ನಾನು ನನ್ನ ಮಗನ ಇಬ್ಬರೇ. ನನ್ನ ಗಂಡು ನನ್ನ ಮದುವೆ ಆಗಿ ಅವ್ರ ಮನೆಗೆ ಅವನೇ ಕೆಲಸ ಮಾಡ್ಕೊಂಡು. ನಿಮ್ಮನ್ನು ಮಾತಾಡ್ಸೋಕೆ ಬರ್ತಾರೋ ಇಲ್ಲ? ಇಲ್ಲ ಮೇಡಮ್ಮ, ಬರಲ್ಲ. ನಾನು ಹತ್ತು ಕಣ್ಣು ಸುರಿಸಿ ಬತ್ತೋಗ್ಬಿಟ್ಟವೆ ಮೇಡಮ್ಮ, ಕಣ್ಣೀರೇ ಇಲ್ಲ. ಕೂಗಿದ್ನಿ, ಹೋಗಿ ಕಾಲೆಲ್ಲ ಇಟ್ಕೊಂಡ್ನಿ ಬಾ ಅಂತ, ಬರಲ್ಲ ಅಂತಂದು. ಇನ್ನು ಯಾಕೆ ಮೇಡಮ್ಮ? ಹ್ಞೂ ಅವ ಮೇಡಮ್ಮ ನನ್ನ ಮಗನ. ಹ್ಞೂ ಅವು ಕೂಡ 2,000 ನನ್ನ ಮಗನ್ಗೆ 1 ರೂಪಾಯಿಕೋ 2 ರೂಪಾಯಿಕೋ ತಿನ್ನಕ್ಕೆ ತಗೊಂಡು ನಾನು ಜೀವನಕ್ಕೆ ನಾನೇನೋ ಒಂದು ಆಧಾರ ಮಾಡ್ಕೊತೀನಿ ಮೇಡಮ್ಮ. 2,000 ನನಗೆ ಕೊಡ್ರಿ ಮೇಡಮ್ಮ. ಚಿಕ್ಕ ಮಗು ಅಲ್ಲಮ್ಮ ಪಾಪ. ಮೇಡಮ್ಮ ಚಿಕ್ಕ ಮಗುವ ಮೇಡಮ್ಮ. ಇವಾಗ ನಮ್ಮ ಮನೆಗೆ ಸಾವಿತ್ರಿ ಅವಳಲ್ಲ, ಸಾವಿತ್ರಿ ಕಾಸುಗಳು ನನಗೆ ಬರಲ್ಲ? ಇಲ್ಲಮ್ಮ ಬರಲ್ಲ, ಅವ್ರ ಕಾಸು ಅವ್ರಿಗೆ ಓದ್ತೈತೆ. ಇವಾಗ ಅಮೌಂಟ್ ಕೊಡಲ್ಲ ಅಂದ್ರಲ್ಲ, ನನಗೆ ಬರಂಗೆ ಮಾಡ್ಬಿಟ್ರಿ ಮೇಡಮ್ಮ. ಅದ್ರಾಗ ಬೇಕಾದ್ರೆ ತಿಂಗಳು 500 ರೂಪಾಯಿ ಕೊಟ್ಬಿಡ್ತೀನಿ ನಿಮ್ಗೆ. ಹಂಗೆಲ್ಲ ಮಾಡೋಕ್ಕಾಗಲ್ಲಮ್ಮ, ಹಂಗೆಲ್ಲ ಪೋರ್ಜರಿ ಮಾಡಿದ್ರೆ ಅಷ್ಟೇನ ಬೈತಾರೆ, ನಮ್ಮನ್ನ ಕೆಲಸದಿಂದ ತೆಗ್ದಾಕ್ತಾರೆ. ಅಲ್ಲ ಮೇಡಮ್ಮ, ಹಂಗೆ ಮಾಡ್ಬಿಟ್ಟು ಕೆಲಸದಿಂದ ತೆಗ್ದಾಕಿದ್ರು ಪರವಾಗಿಲ್ಲ, ನಾನು 500 ಕೊಡ್ತೀನಲ್ಲ, ಅದ್ರಾಗೆ ಜೀವನ ಮಾಡ್ಕೊಳ್ರಿ. ಅಮ್ಮ ನಿನಗೆ 2,000 ಇಸ್ಕೊಡೋದ್ರಾಗೆ ನನಗೆ ಕೆಲಸ ಹೋಗ್ಲಿನಾ? ನೀನು ಕೂಡ 500 ರೂಪಾಯಿ ನಾನು ಜೀವನ ಮಾಡ್ಲಾ? ಎಂತ ಮಾತು ಹೇಳ್ತಾ ಇದೆಯಮ್ಮ? ಅವು ಅದೇ ಓದದ್ ಬಿಡು ಮೇಡಮ್ಮ. ಏನು 2,000 ಕೊಡ್ತಾರ 3,000 ಕೊಡ್ತಾರ ನಿಮ್ಗೆ ಸಂಬಳ? 12,000 ಕೊಡ್ತಾರಮ್ಮ. ಹೌದಾ? ನಾ ಇಲ್ಲ 2,000 3,000 ಅನ್ಕೊಂಬಿಟ್ಟಿದ್ದೆ. ಯಾರು ಅಮ್ಮನ ಯಾರೋ ಬಂದವ್ರೆ? ಏ ಸರೋಜಿ, ಯಾರು ಬಂದಿರೋದು? ಬಂದಾರ ಬರ, ಹೆಸರು ಬರ್ಸ್ಬೇಕಂತ. ಹೆಸರು ಬರ್ಸ್ ಬರ. ನಿಮ್ಮ ಹೆಸರೇನು? ಹೆಸರು ಶಿಕ್ಕೋನು. ಮೆಂತಿ ಹೆಸರು ಸಾವಿತ್ರಿ. ನಿಮ್ಗೆ 2,000 ದುಡ್ಡು ಬರಲ್ಲ. ಯಾಕೆ ಬರಲ್ಲ ದುಡ್ಡು? 2,000 ನೀವೇ ತಾನೇ 2 ಕಾರು ಗಾಡಿಗಳು ಎಲ್ಲ ಇರೋದು. ನಿಮ್ಮ ಮಕ್ಕಳು ಗೌರ್ಮೆಂಟ್ ಕೆಲಸ ತಗೋರೆ, ಅದಕ್ಕೆ ಬರಲ್ಲ. ಯಾವ ನ್ಯಾಯ ಮೇಡಮ್? ನಮ್ಮ ಮಕ್ಕಳು ಗೌರ್ಮೆಂಟ್ ಕೆಲಸದಾಗಿರೋದು, ನಾನು ನನ್ನ ಹೆಂಡ್ರಲ್ಲ. ನನ್ನ ಹೆಂಡ್ರಿಗೆ 2,000 ಕೊಡು ಮೇಡಮ್. ಹ್ಞೂ ಕೊಡಬೇಕು. ಅವ್ರು ಕೆಲಸದಾಗಿದ್ರೆ ಅವ್ರ ಹೆಂಡ್ತಿ ಅವ್ರ ಮಕ್ಕಳನ್ನ ಸಾಕಂತಾರೆ. ನಮ್ಗೆ ಯಾರು ಕೊಡ್ತಾರೆ ಮೇಡಮ್? ನೀನೊಳ್ಳೆ ಚೆನ್ನಾಗಿ ಹೇಳ್ತಾ ಇದೆಯಲ್ಲ ಮೇಡಮ್. ಅವರೇನು ನಮ್ಮ ಜೊತೆಗೆ ಅವರೇ? ಒಬ್ಬನ ಬೆಂಗಳೂರಾಗವನೆ, ಒಬ್ಬನ ಅತ್ತೆ ಮನೆಗವನೆ. ನಮ್ಮ ಕಷ್ಟ ಸುಖ ಯಾರು ನೋಡ್ತಾರೆ ಮೇಡಮ್? ಹಾಂ, ಅದೇನು ಪದೇ ಅವ್ರನ್ನ ದುಡ್ಡು ಕೇಳಕತ್ತದ ಮೇಡಮ್? 2,000 ಕೊಡು ಮೇಡಮ್. ಯಾಕ ಬೇರೆ ಹೋಗಿರೋದು ಜೊತೆಗಿಲ್ದಿರಾ? ಮಮ್ಮನು ಸೋಪ್ ಕೊಡಲ್ಲ, ಶಾಂಪು ಕೊಡಲ್ಲ. ನನ್ನ ಹೆಂಡ್ರನ್ನ ಬೈತಾ ಇರ್ತಾಳೆ. ಕೆಲಸ ಎಲ್ಲ ನನ್ನ ಹೆಂಡ್ರೆ ಮಾಡಬೇಕು. ಅದಕ್ಕೆ ನಂಗೂ ನೋಡಿ ಬೇಜಾರಾಗ್ಬಿಟ್ಟು ನನ್ನ ಹೆಂಡ್ರನ್ನ ಕರ್ಕೊಂಡು ನಾನು ಬೇರೆ ಹೊರಟೋದ್ನಿ. ನಮ್ಮ ಮಕ್ಕಳು ನಮ್ಮ ಜೊತೆಗಿಲ್ಲ ಮೇಡಮ್. ಒಬ್ಬನ ಬೆಂಗಳೂರಾಗವನೆ, ಒಬ್ಬನ ಅವ್ರ ಅತ್ತೆ ಮನೆಗವನೆ. 2,000 ನಮ್ಗೆ ಬೇಕು ಮೇಡಮ್. ಅದೇನಮ್ಮ ಸರೋಜಮ್ಮ ಮೇಡಮ್ಮ, ಇಬ್ರು ಇವ್ರ ಜೊತೆಗಿಲ್ಲ. ನೀನ ತಾನೇ ಹೇಳಿದ್ದು ಸಾವಿತ್ರಿ ಕೊಡಕ್ಕಾಗಲ್ಲ ಅಂತ. ಇಬ್ರು ಇವ್ರ ಜೊತೆಗಿಲ್ಲ. ಒಬ್ಬನ ಬೆಂಗಳೂರಾಗವನೆ, ಒಬ್ಬನ ಅವ್ರ ಅತ್ತೆ ಮನೆಗವನೆ. ಕೊಡು ಮೇಡಮ್ 2,000. ಹ್ಞೂ ಸರಿನಪ್ಪ, ಆಯ್ತು. ಅಮ್ಮನ್ಕ ನಿಮ್ಮ ಅಮ್ಮನ್ಗೆ ಹುಷಾರಿಲ್ಲಲ್ಲಪ್ಪ, ಬ್ಯಾಂಕ್ ಹತ್ರಕ್ಕೆಲ್ಲ ಹೋಗಿ ದುಡ್ಡು ತರಕ್ಕಾಗಲ್ಲ. ನಮ್ಮ ಅಮ್ಮನ್ಕೆ ಅಂತ ಹೇಳ್ತೇವ, ಚೆನ್ನಾಗಿ ಅವಳೆಲ್ಲ ಗುಂಡ್ಕಲ್ ಎತ್ತಾಕಿದ್ರೆ ಸತ್ತೋಗಲ್ಲ. ಏನು ಮಾಡೋಕ್ಕಾಗ್ತೈತಪ್ಪ, ಟೈಮ್ ಬಂದಾಗ ಸತ್ತೋತಾರ ಅವರು. ಟೈಮ್ ಬರೋವರೆಗೂ ಕಾಯ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ ಗ್ರಾಚಾರ. ಅದೇನು ಮೇಡಮ್ ಹಿಂಗೆ ಹೇಳ್ತಾ ಇದೆಯಾ? ಏನೋ ಬಚ್ಚಿನ ಮನೆಗೆ ಜಾರ್ ಬಿದ್ದೋಗ್ಬಿಟ್ರಂತೆ. ಹೌದೇ? ಅಯ್ಯೋ, ನಾನು ಬೆಳಗ್ಗೆ ತಾಟ್ಕೋಕೆ ಹೋಗಿ ಚೆನ್ನಾಗೇ ಇದ್ಲಲ್ಲ ನಮ್ಮ ಅಮ್ಮನ. ಮೇಡಮ್ ಅವನ್ಕೇನು ತಿಳಿಯಲ್ಲ, ಅವನ್ಕೇನು ಹೇಳ್ಬಿಟ್ರೆ ನೀವು ಬರ್ಕೊಂಡಿದ್ದು ಆಯ್ತಾ ಮೇಡಮ್? ಹ್ಞೂ ಆಯ್ತಮ್ಮ. ಸರಿ ನೀವು ಹೋಗ್ರಿ ಮೇಡಮ್. ನಮ್ಮ ಮಕ್ಕಳು ನಮ್ಮ ಜೊತೆಗಿಲ್ಲ ಮೇಡಮ್. ನಮ್ಮ ಕಾಸು ನಮ್ಗೆ ಕೊಟ್ರಿ ಮೇಡಮ್. ಬೇಜಾರು ಮಾಡ್ಕೊಂಬಿಟ್ರೆ ಇವತ್ತು ನೀನು ಬಾಯ್ಬಿಟ್ಟು ಕೇಳ್ತಾವನಿ ಅಂತ ನಮ್ಮ ಕಾಸು ನಮ್ಗೆ ಕೊಟ್ರಿ. ನಾವೇನೋ ಮಕ್ಕಳ ಹತ್ರ ಕೇಳಕತ್ತೈತ ಮೇಡಮ್? ಆಗಲ್ಲ ಅನ್ರಿ, ಆದ್ರೆ ಇಬ್ರು ನಿಮ್ಮ ಜೊತೆ ಇಲ್ಲ. ಇಲ್ಲ ಮೇಡಮ್, ನಮ್ಮ ಜೊತೆಗಿಲ್ಲ. ಸರಿನಪ್ಪ, ಆಯ್ತು. ನಿಮ್ಮ ಅಮ್ಮನ್ಗ ಇಲ್ಲ, ಸರೋಜಮ್ಮನ್ಗೆ ಬರ್ತೈತೆ ದುಡ್ಡು. ನಮ್ಮ ಅಮ್ಮನಿಗೂ ಬರಲಿ ಮೇಡಮ್, ನಮ್ಮ ಅಮ್ಮನಿಗೂ ಬರಲಿ ಪಾಪ. ಯಾರದು ಬಂದಿರೋದು ಮಾತಾಡ್ತಾ ಇರೋದು? ಲಕ್ಷ್ಮಣೇ, ಯಾರ ಬಂದಿರೋದು? 2,000 ಕೊಡ ಮೇಡಮ್ ಬಂದವಳೆ. ಬಾ, ಏನ್ ಮಾಡ್ತಿದ್ಯಾ ನೀನು? ಒಳಗೆ ದುರ್ಕಡ್ಡ. ಓ, ಆ ಕಾಲದಾಗಿಂದ ಬರ್ತೀನಿ ಅಂದವಳೆ, ಈ ಕಾಲದಾಗ ಬಂದವಳ? ಸರಪ್ಪ ಸರಿ, ಬರ್ತಾ ಇದ್ದೀನಿ. ಏನ್ ಮೇಡಮ್ ಚೆನ್ನಾಗಿದೆ ಮೇಡಮ್? ಹ್ಞೂ ಚೆನ್ನಾಗಿದ್ದೀನಮ್ಮ. ನೀವ್ಯಾರು? ನಾನ್ ಮೇಡಮ್ ಈ ಮನೆಗೆ ಯಜಮಾನಿ. ಅಂಬುಜಮ್ನು. ಹ್ಞೂ ನಾನೇ ಅಂಬುಜಮ್ನು ಮೇಡಮ್. ಈ ಮನೆಗೆ ನಾನೇ ಯಜಮಾನಿ, ಆಯ್ತಾ? ನನ್ಗೆ ದುಡ್ಡು ಬರ್ಬೇಕು. ಅಲ್ಲಮ್ಮ ನಿಮ್ಗೆ ಹುಷಾರಿಲ್ಲಲ್ಲ, ನಿಮ್ಗೆ ಹೆಂಗ್ ಬರ್ತೈತೆ ದುಡ್ಡು? ನನ್ಗೇನು ಹುಷಾರಾಗಿ ಇದ್ದೀನಲ್ಲ. ಯಾರು ಹೇಳಿದ್ದು ನಂಗೆ ಹುಷಾರಿಲ್ಲ ಅಂತ? ನಾನೇನು ಬಚ್ಚಿನ ಮನೆಗೆ ಜಾರು ಬಿತ್ತೋದ್ರೆ ಓಡಾಡಕ್ಕಾಗಲ್ಲ, ಮಲ್ಕೊಂಡಿರ್ತವೆ ಇರ್ತಾರೆ ಅಂತಂದ್ರೆ ನೀವೇನು ಚೆನ್ನಾಗೇ ಇದ್ದೀರಲ್ಲ. ಅದ್ಯಾವಳು ಮೇಡಮ್ ಹೇಳ್ದೋಳು? ಹೇಳ್ದೋಳು ನನ್ನ ಮುಂದೆ ಕರ್ಕೊಂಬಂದು ನಿಲ್ಸು. ಅವಳಕ ನೋಡಿ ಸರಿಯಾಗಿ ಅಂಟಿಸ್ತೀನಿ ಗೂಬಿಲ್ಕ. ನಾನಾವಾಗ ಬಚ್ಚ ಮನೆಗೆ ಜಾರು ಬಿದ್ದೋದ್ನೆ. ಹಾಂ, ಮುಂದುವರಿಯುವುದು.